ವೆಲ್ಕಮ್ ಬ್ಯಾಕ್ ಟು ಲೇಡೀಸ್ ಕಾರ್ನರ್. ನಮ್ಮ ಲೇಔಟಲ್ಲಿ ನಡೆದಂತಹ ಪಾಟ್ಲಾಕ್ ಲಂಚ್ನ ವಿಡಿಯೋನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಲೇಔಟಲ್ಲಿರೋವಂಥ ಲೇಡೀಸ್ ಎಲ್ಲ ಸೇರಿ ಒಂದು ಪಾಟ್ಲಾಕ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೀವಿ. ಮಂತ್ಲಿ ಒನ್ ಟೈಮ್ ಪಾಟ್ಲಾಕ್ ಲಂಚನ್ನು ಮಾಡೋದು. ಯಾರ್ದಾರು ಒಂದು ಮನೆಯಲ್ಲಿ ಪಾಟ್ಲಾಕ್ ಲಂಚನ್ನು ಮಾಡಿ ಅಲ್ಲಿ ಹೋಗಿ ನಮಗೆ ಇಷ್ಟವಾದಂತಹ ತಿಂಡಿಗಳನ್ನ ಮಾಡ್ಕೊಂಡು ಹೋಗಿ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟವನ್ನು ಮಾಡೋದು, ಮತ್ತು ಕೆಲವೊಂದು ಗೇಮ್ಗಳನ್ನು ಆಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರೋದು. ಈ ರೀತಿ ನಮ್ಮ ಲೇಔಟವರೆಲ್ಲ ಸೇರಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಫ್ರೈಡೇನೇ ನಾವೆಲ್ಲ ಕೂತು ಪ್ಲ್ಯಾನ್ ಮಾಡಿ ಯಾರ್ಯಾರು ಏನೇನು ಮಾಡ್ಕೊಂಡು ಬರ್ತಾರೆ ಎಲ್ಲ ಹೇಳಿದರು. ನಾನು ಎಲ್ಲ ರೈಸ್ ಐಟಮ್ ಜಾಸ್ತಿ ಹೇಳ್ಬಿಟ್ಟಿದ್ರು, ಹಾಗಾಗಿ ನಾನು ಶಾವಿಗೆ ಬಾತನ್ನು ಮಾಡ್ತೀನಿ ಅಂತ ಹೇಳಿದ್ದೆ. ಅದನ್ನು ಮಾಡಿಕೊಂಡು ತೊಗೊಂಡು ಹೋದೆ. ಎಲ್ಲ 1:30ಗೆ ಹೇಳಿದರು ಬರೋದಕ್ಕೆ. ಎಲ್ಲ ಹೋಗಿ ಸೇರೋ ಅಷ್ಟರಲ್ಲಿ 2 o'clock ಆಯಿತು. ನಮ್ಮ ನೇಬರ್ಸ್ ಶಾಲಿನಿ ಅಂತ ಒಬ್ಬರಿದ್ದಾರೆ. ಅವ್ರ ಮನೆ ಪಾರ್ಕಿಂಗು ತುಂಬಾ ದೊಡ್ಡದಾಗಿದೆ. ಅವ್ರ ಮನೇಲಿ ಮಾಡೋಣ ಅಂತ ಈ ಸಾರಿ ಡಿಸೈಡ್ ಮಾಡಿದ್ವಿ. ಎಲ್ಲ ಲಂಚು ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ರೆಡಿಯಾಗಿತ್ತು. ಊಟದ ಟೈಮ್ ಕೂಡ ಆಗಿತ್ತು. ಊಟಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ, ಊಟ ಮಾಡೋಣ ಅಂತ ಕೂರೋಕ್ಕೆ. ಎಲ್ಲ ಸರ್ಕಲ್ಲಾಗಿ ಕೂತ್ಕೊಂಡ್ವಿ. ಫಸ್ಟು ಎಲ್ಲ ಊಟ ಎಲ್ಲ ಇಟ್ಟು ರೆಡಿ ಮಾಡಿ ಸರ್ಕಲ್ಲಾಗಿ ನಿಂತ್ಕೊಂಡು ಎಲ್ಲರೂ ಒಂದು ಪ್ರೇಯರನ್ನು ಹೇಳೋಣ. ಊಟ ಮಾಡೋದಕ್ಕೂ ಮುಂಚೆ ಒಂದು ಪ್ರೇಯರ್ ಸ್ಟಾರ್ಟ್ ಮಾಡಿ ಆಮೇಲೆ ಊಟನ ಮಾಡೋಣ ಅಂತ ಹೇಳಿ ಮಾಡಿದ್ವಿ. ನೋಡಿ, ಊಟ ಕೂಡ ಒಂದೊಂದು ಫುಡ್ಗಳು ಡಿಫ್ರೆಂಟ್ ಆಗಿತ್ತು. ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದರು. ಯಾವ ಮದುವೆ ಊಟಕ್ಕೂ ಕಡಿಮೆ ಇಲ್ಲ, ಅಷ್ಟು ವೆರೈಟೀಸ್ ಇತ್ತು. ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ. ತುಂಬ ಐಟಮ್ಸ್ ಇತ್ತು. ಒಂದು 20 ಐಟಮ್ಸ್ ಇತ್ತು ಅಂತ ಹೇಳ್ಬೋದು. ಒಬ್ಬೊಬ್ಬರು 2 ಐಟಮ್ ಮಾಡ್ಕೊಂಡು ಬಂದುಬಿಟ್ಟಿದ್ರು. ಹಾಗಾಗಿ ತುಂಬ ವೆರೈಟೀಸ್ ಜಾಸ್ತಿ ಆಗೋಯಿತು. ನಮಗೆ ಎರಡು ಸರಿ ಹಾಕಿದ್ವು. ತಟ್ಟೆ ಪೂರ್ತಿ ಅಷ್ಟೊಂದಿತ್ತು. ಆದರೂ ಕೂಡ ಒಂದಾದಮೇಲೆ ಒಂದೊಂದು ಐಟಮ್ ಹಾಕ್ತಾನೇ ಇದ್ದರು. ತುಂಬ ಐಟಮ್ಸ್ ಇತ್ತು. ತಿನ್ನೋದಕ್ಕೆ ಮಾತ್ರ ಆಗ್ತಾನೇ ಇರಲಿಲ್ಲ. ನನ್ನ ಮಗಳು ನೋಡಿ ಎಲ್ಲರ ಜೊತೆಗೂ ಸೇರ್ಕೊಬಿಟ್ಲು. ಅಂದರೆ ಅವಳಿಗೆ ಜನ ಅಂದರೆ ತುಂಬಾ ಇಷ್ಟ. ಮಕ್ಕಳು ಜಾಸ್ತಿ ಜನ ಇದ್ದರೆ ತುಂಬ ಖುಷಿ ಪಡ್ತಾಳೆ. ನಾವು ಎಲ್ಲರೂ ಕೂತ್ಕೊಂಡು ಬಡಿಸಿ ಎಲ್ಲರಿಗೂ ಆಮೇಲೆ ಕೂತ್ಕೊಂಡು ನಾನು ಊಟ ಮಾಡಿದೆ. ನೋಡಿ, ಇಷ್ಟು ಜನ ನಮ್ಮ ಲೇಔಟಲ್ಲಿದ್ದಾರೆ. ನಮ್ಮ ಲೇಔಟಲ್ಲಿ ಇವರೆಲ್ಲ ಇದ್ದಾರೆ ಅಂತಲೇ ಗೊತ್ತಿರಲಿಲ್ಲ ನನಗೆ. ಇದೇ ಫಸ್ಟ್ ಟೈಮ್ ಇಷ್ಟು ಜನ ಇವ್ರ ಮುಖಗಳನ್ನೆಲ್ಲ ನೋಡ್ತಾ ಇರೋದು. ಇವ್ರನ್ನ ಯಾರನ್ನೂ ನೋಡೇ ಇರಲಿಲ್ಲ ನಾನು ಜಾಸ್ತಿ. ಅಕ್ಕಪಕ್ಕ 1-2 ಮನೆಯವ್ರು ಮಾತ್ರ ಪರಿಚಯ ಇದ್ದರು ಅಷ್ಟೇ. ಇವಾಗ ಒಂದು ಲೇಔಟಲ್ಲಿ ಎಷ್ಟು ಜನ ಇದ್ದಾರೆ, ಅವರೆಲ್ಲ ಯಾರ್ಯಾರು ಏನು ಅನ್ನೋದು ಈ ಗ್ರೂಪ್ ಮುಖಾಂತರ ನಮಗೆ ಗೊತ್ತಾಯಿತು. ಈ ರೀತಿ ಒಂದು ಆ್ಯಕ್ಟಿವಿಟಿಲಿ ನಾವು ಇದ್ದರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಯಾವಾಗಲೂ ಮನೆ ಕೆಲಸ, ಮಕ್ಕಳು ಕರ್ಕೊಂಡು ಹೋಗೋದು, ಸ್ಕೂಲ್ಗೆ ಬಿಡೋದು, ಓದಿಸೋದು, ಬರ್ಸೋದು, ಬರೀ ಇಷ್ಟೇ ಆಗೋಗುತ್ತೆ. ದಿನ ಪೂರ್ತಿ ನಾವು ಇದರಲ್ಲೇ ಕಳೆದ್ಬಿಡ್ತೀವಿ ಲೇಡೀಸು. ಹಾಗಾಗಿ ಈ ಥರ ಒಂದು ಚಟುವಟಿಕೆಯಲ್ಲಿ ನಾವು ಭಾಗವಹಿಸೋದ್ರಿಂದ ನಾವು ಕೂಡ ಒಂಥರ ಆ್ಯಕ್ಟಿವ್ ಆಗ್ತೀವಿ. ಊಟ ಎಲ್ಲ ಮುಗಿಸಿ 2 ಗ್ರೂಪ್ ಆಗಿ ನಾವು ಡಿವೈಡ್ ಮಾಡಿದ್ವಿ. ಒಂದು ಗ್ರೂಪ್ ಅವರು ಒಂದು ಫಿಲಮ್ ನೇಮೋ ಇಲ್ಲಾಂದರೆ ಒಂದು ವರ್ಡನ್ನು ಹೇಳೋದು, ಅದನ್ನು ಆ್ಯಕ್ಷನ್ ಮಾಡಿ ತೋರಿಸೋದು. 3 ವರ್ಡ್. ಮೊದಲನೇದು ನಾನು, ನನ್ನ, ನಮ್ಮ, ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ಊರು, ಈ ಆಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಆ್ಯಕ್ಷನ್ ಮಾಡಿ ಹೇಳೋದು, ಅದು ಬಾಯಿ ಬಿಡದೇ ನಾವು ಆ್ಯಕ್ಷನ್ ಮುಖಾಂತರ ಅದನ್ನು ಹೇಳಬೇಕು. ತುಂಬ ಚೆನ್ನಾಗಿತ್ತು, ಫನ್ನಿ ಆಗಿತ್ತು ಒಟ್ಟಿನಲ್ಲಿ ಅಂತ ಹೇಳ್ಬೋದು. ನಾವೇ ಕೂಡ ಇದರಲ್ಲಿ ವಿನ್ ಆದವು. ಈ ಗೇಮಲ್ಲಿ ನಮ್ಮ ಟೀಮೇ ವಿನ್ ಆಗಿತ್ತು. ಈ ಆಟ
ಆಟವನ್ನು ಮುಗಿಸಿ ಒಂದು ಸ್ವಲ್ಪ ಹೊತ್ತು ಅಂತ್ಯಾಕ್ಷರಿಯನ್ನು ಆಟ ಆಡಿದ್ವಿ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಇಷ್ಟೆಲ್ಲ ಮಾಡಿದ್ಮೇಲೆ ಇನ್ನು ಒಂದು ಬ್ಯಾಲೆನ್ಸ್ ಇತ್ತು. ರೀಲ್ಸ್ ಮಾಡದೇ ಇದ್ದರೆ ಹೇಗೆ ಹೇಳಿ, ಅದನ್ನು ಕೂಡ ಕೊನೆಗೆ ಮಾಡಿಬಿಟ್ವಿ. ಈ ರೀಲ್ಸ್ನ ಮುಗಿಸೋದಕ್ಕೆ ಕರೆಕ್ಟಾಗಿ ಒಂದು 3-4 ಟೇಕ್ನ ತೊಗೊಂಡ್ವಿ. ಕೆಲವ್ರಿಗೆ ಬರುತ್ತೆ, ಕೆಲವರಿಗೆ ಡ್ಯಾನ್ಸ್ ಮಾಡೋಕ್ಕೆ ಬರೋಲ್ಲ. ಹಾಗಾಗಿ ಕರೆಕ್ಟಾಗಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಫ್ರೂಟ್ ಸಲಾಡನ್ನು ತಿಂದು ಕೊನೆಯದಾಗಿ ನಮ್ಮ ಪಾಟ್ಲಕ್ ಲಂಚ್ನ ಮುಗಿಸ್ತಾ ಇದ್ದೀವಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಪಾಟ್ಲಕ್ ಗ್ರೂಪ್ ಮತ್ತು ಪಾಟ್ಲಕ್ ಲಂಚ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.